ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 21ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಬೆಳಿಗ್ಗೆ ಇರುತ್ತೆ. ಇದು ಈ ದಿನ 8:21 ಇರಲಿದೆ. ನಂತರ ಉಪರಿ ಇರೋದರಿಂದ ದ್ವಾದಶಿ ಆರಂಭ ಆಗುತ್ತೆ. ಇದು ಈ ದಿನ ಬೆಳಗಿನ ಜಾವ 6:07 ಇರುವಂಥದ್ದು. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 8:54 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 9:41 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಸಂಜೆ 6:38 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:18 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:41 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ಹಾಗೆ ಅಪರಾಹ್ನ 3:39 ಅಪರಾಹ್ನ 4:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:07 ರಾತ್ರಿ 7:36 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದರೆ ಮನಸ್ಸಿಗೆ ಕಾರಕ. ಹಾಗಾಗಿಯೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಬಲವನ್ನು ತುಂಬಲಿಕ್ಕಾಗಲಿ ಅಥವಾ ಮನಸ್ಸನ್ನು ಚಂಚಲಗೊಳಿಸಲಿಕ್ಕಾಗಲಿ ಚಂದ್ರನೇ ಕಾರಣನಾಗಿರ್ತಾನೆ. ಹಾಗಾಗಿಯೇ ಈ ದಿನ ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಕೆಲಸವನ್ನು
ಹಾಗೆ ಯಶಸ್ವಿ ಕೆಲಸವನ್ನು ಮಾಡಬೇಕು, ನಮ್ಮ ಒಂದು ಕಲ್ಪನೆಗೆ ಯಶಸ್ಸಿಗೆ ಚಂದ್ರನೇ ಕಾರಕನಾಗಿರೋದ್ರಿಂದ ಅಂತಹ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿಯನ್ನು ಕೊಡುವಂಥವನು ಚಂದ್ರ, ವಿಲ್ ಪವರ್ ಕೊಡುವಂಥವನು ಚಂದ್ರ. ಹಾಗಾಗಿನೇ ನಮ್ಮ ಒಂದು ಯಶಸ್ಸು ನಮ್ಮ ಮನಸ್ಸನ್ನು ಆಧರಿಸಿರುವಂಥದ್ದು. ವೇರ್ ದೆರಿಸಿಯ ವಿಲ್ ದೆರಿಸಿಯ ವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ಚಂದ್ರ ಚಂಚಲತೆಗೂ ಕೂಡ ಕಾರಕನಾಗಿರ್ತಾನೆ. ಇನ್ನು ಬಹಳ ವಿಶೇಷವಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳನ್ನು ಚಂದ್ರ ಕಲ್ಪಿಸ್ತಾನೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಸಿಬ್ಬಂದಿಯವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಇದರ ಜೊತೆಗೆ ನಾವು ಈ ದಿನ ಮಾಡುವಂಥ ಸಂಚಾರ, ಈ ದಿನದ ಪ್ರಯಾಣ ತುಂಬ ಶುಭಕರವಾಗಿರುತ್ತೆ. ಹಾಗಾಗಿ ಚಂದ್ರನಿಂದ ಈ ದಿನ ವಿಶೇಷವಾದಂತಹ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಗಳು ನಮಗೆ ಸಿಕ್ಕತ್ತೆ. ಎಲ್ಲೂ ಕೂಡ ಅಡೆತಡೆಗಳಿರಲ್ಲ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಗುರು ಹೋರಾದಲ್ಲಿ ಆರಂಭ ಮಾಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ ಇರಲಿದೆ. ಈ ಸಂದರ್ಭದಲ್ಲೇ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಗುರುಹೋರ ಇರುವಂಥ ಸಮಯ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ ಸಂಜೆ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗೇ ಇರುವಂಥದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೂ ಅದು ಅಷ್ಟೊಂದು ವೇಗವಾಗಿ ನಡೆಯಲ್ಲ, ಕೆಲಸ ಸಾಗಲ್ಲ. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸ ಕಾರ್ಯಗಳೂ ಕೂಡ ನಿಧಾನ ಆಗುತ್ತೆ. ಪ್ರಾರಂಭ ಆಗೋದ್ರಲ್ಲೂ ಕೂಡ ಅಡೆತಡೆಗಳಿರುತ್ತೆ. ನಂತರ ಫಲಿತಾಂಶಗಳು ಕೂಡ ಬಹಳ ಬೇಗ ನಿಮಗೆ ಸಿಕ್ಕಲ್ಲ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಹಾಗಾಗಿ ಎಷ್ಟೋ ಜನ ಫಲಿತಾಂಶ ಸಿಗ್ತಾ ಇಲ್ಲ, ಕೆಲಸಗಳು ಅಂದುಕೊಂಡಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬೇರೊಂದು ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೊರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಾಗೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು, ಅಥವಾ ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸಬೇಕು ಇತ್ಯಾದಿ ವಿಚಾರಗಳನ್ನು ಆದಷ್ಟು ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಇಂಥವರು ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳು ನ್ಯಾಯಾಲಯದಲ್ಲಿದ್ದರೆ, ಅಂದರೆ ಕೇಸ್ಗಳನ್ನು ಫೈಲ್ ಮಾಡುವಂಥ ವಿಚಾರ, ಅದರ ಬಗ್ಗೆ ಯಾವುದೇ ಒಂದು ವಿಚಾರಣೆ ಮಾಡುವಂಥದ್ದಾಗಲಿ ಆದಷ್ಟು ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ. ಹಾಗೆ ಸಂಜೆ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಹೊರ ಯಾವುದಿದೆ, ಒಳ್ಳೆಯ ಸಮಯ ಯಾವುದಿದೆ ಅನ್ನೋಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ನೀವು ಉತ್ತಮ ಫಲಿತಾಂಶವನ್ನು ಪಡ್ಕೊಡ್ತೀರಿ. ನೀವು ನಿರೀಕ್ಷೆ ಮಾಡಿದಂತಹ ಒಂದು ಫಲಿತಾಂಶ ನಿಮ್ಮ ಕೈ ಸೇರುತ್ತೆ. ಇದರಿಂದ ನಿಮ್ಮ ಉತ್ಸಾಹ ಇಮ್ಮಡಿಯಾಗುತ್ತೆ. ಒಂದು ಕೆಲಸದ ಸಕ್ಸಸ್ ಮತ್ತೊಂದು ಕೆಲಸವನ್ನು ಆರಂಭ ಮಾಡಲಿಕ್ಕೆ ಪ್ರೇರೇಪಣೆಯಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ತಪ್ಪದೆ ಕೇಳಿಸ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ,
ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಇದು ಆಷಾಢ ಮಾಸದ ಕೊನೆಯ ಏಕಾದಶಿ ಇರುವಂಥ ದಿನ. ಹಾಗಾಗಿನೇ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ಹಣಕಾಸಿನ ಸಮಸ್ಯೆಗಳು ಇರುವಂಥವರು ಈ ದಿನ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ಆಷಾಢ ಮಾಸದ ಕೊನೆಯ ಏಕಾದಶಿ ಆಗಿರೋದ್ರಿಂದ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಅಕ್ಕಿ, ಗೋಧಿ ಅಥವಾ ಬೇಳೆಕಾಳುಗಳನ್ನು ಈ ದಿನ ದಾನ ಮಾಡೋದ್ರಿಂದ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಮೃದ್ಧಿ, ಆ ಸಮೃದ್ಧಿಯಲ್ಲಿ ಒಂದು ಸ್ಥಿರತೆ ಕಂಡುಬರುತ್ತೆ. ಹಾಗೆ ಈ ರೀತಿಯ ದವಸ ಧಾನ್ಯಗಳನ್ನು ದಾನ ಮಾಡುವಂಥದ್ದು ತುಂಬ ಅದೃಷ್ಟ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥ ಒಂದು ವಿಚಾರ. ಇನ್ನು ಎರಡನೇದಾಗಿ ಈ ದಿನ ಬಟ್ಟೆಯನ್ನು ಅಂದರೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ಮನಸ್ಸಿನಲ್ಲಿ ಇದ್ದಂತಹ ಉದ್ವೇಗಗಳು ನಿವಾರಣೆಯಾಗುತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳು ಬಹಳ ಬೇಗ ನೆರವೇರುತ್ತೆ. ಹಾಗಾಗಿ ನಮ್ಮ ಹಿಂದೆ ಮಾಡಿರೋಂಥ ಕರ್ಮಗಳು ಕೂಡ ನಿವಾರಣೆಯಾಗಿ ನಮ್ಮ ಅದೃಷ್ಟವನ್ನು ಇದು ಆಕರ್ಷಿಸುತ್ತೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಉಡುಪನ್ನು, ವಸ್ತ್ರವನ್ನು ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ನಮ್ಮ ಸಂಪ್ರದಾಯದಲ್ಲಿ ಗೋವು ಅಂದರೆ ಹಸು ವಿಶ್ವದ ಮಾತೆ ಅಂತ ಹೇಳೇ ಗೌರವಿಸುವಂಥದ್ದು. ಹಾಗಾಗಿ ಈ ಏಕಾದಶಿಯ ದಿನ ಯಾರು ಗೋವುಗಳಿಗೆ ಗೋಗ್ರಾಸವನ್ನು ಕೊಡ್ತಾರೆ, ಹಾಗೆ ಬೆಲ್ಲ ಮತ್ತು ಹಣ್ಣುಗಳನ್ನು ಗೋವಿಗೆ ತಿನ್ನಿಸ್ತಾರೆ, ಅಂಥವರಿಗೆ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಾವು ಹಿಡಿದಂತಹ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಜರುಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನ ಗೋಗ್ರಾಸವನ್ನು ನೀಡಬೇಕು. ಇನ್ನು ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ವಿಷ್ಣುವಿನ ಪೂಜಾ ಸಮಯದಲ್ಲಿ ತುಳಸಿ ಬೇಕೇ ಬೇಕು. ಹಾಗಾಗಿ ಈ ದಿನ ಯಾರು ತುಳಸಿಯ ಗಿಡವನ್ನು ದಾನ ಮಾಡ್ತಾರೆ ಅಂಥವರಿಗೆ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ತುಳಸಿಯನ್ನು ದಾನ ಮಾಡುವಂಥದ್ದು ಕೂಡ ಅತ್ಯಂತ ಶುಭವಾದಂತಹ ಒಂದು ಕೆಲಸ. ಇದನ್ನು ಈ ದಿನ ನೀವು ಮಾಡೋದ್ರಿಂದ ದೇವಾಲಯಕ್ಕೆ ಸ್ವಲ್ಪ ತುಳಸಿಯನ್ನು ಪೂಜೆಗೆ ಅರ್ಚನೆಗೆ ಕೊಟ್ಟು ಬರೋದ್ರಿಂದ, ಅದರಲ್ಲೂ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ತುಳಸಿಯನ್ನು ಕೊಡೋದ್ರಿಂದ ನಿಮ್ಮ ಪುಣ್ಯ ವೃದ್ಧಿಯಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ನಿಮ್ಮ ಬಯಕೆಗಳು, ಇಷ್ಟಾರ್ಥಗಳು ಈಡೇರಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಮಾರ್ಗಸೂಚಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನ ನೀವು ಮಾಡಬೇಕಾಗಿರುವಂಥ ಮತ್ತೊಂದು ದಾನದ ವಿಚಾರ ಅಂತ ಹೇಳಿದ್ರೆ ಅದು ಮಣ್ಣಿನ ಮಡಿಕೆಗಳನ್ನು. ಯಾಕೆಂದರೆ ಇಲ್ಲಿ ಉದಕುಂಭ ದಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಅಂದರೆ ಒಂದು ಮಡಿಕೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿಕೊಂಡು ಬಾಯಾರಿಕೆಯನ್ನು ತಣಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಬೇಕು. ಹಾಗಾಗಿ ಇದು ಸಾಂಕೇತಿಕವಾದಂತಹ ದಾನ ಇದು. ಆದರೆ ಅತ್ಯಂತ ಶಾಂತಿಯನ್ನು, ನೆಮ್ಮದಿಯನ್ನು ತಂದುಕೊಡುವಂಥದ್ದು ಈ ಪೂರ್ಣ ಕುಂಭದಾನ. ಹಾಗಾಗಿ ಈ ದಿನ ನೀರನ್ನಾಗಲಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿಸಿ ದಾನ ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿರುವಂಥದ್ದು. ಇನ್ನು ನಿರ್ಗತಿಕರಿಗೆ, ಅನಾಥರಿಗೆ, ಹಾಗೆ ಯಾರಿಗೆ ಅಗತ್ಯ ಇದೆ ಅಂಥ ಕುಟುಂಬಗಳಿಗೆ ನಿಮ್ಮ ದೈನಂದಿನ ಅಗತ್ಯತೆಗಳು ಬೇಕಾಗುವಂಥ ವಸ್ತುಗಳನ್ನು ವಸ್ತುವಿನ ರೂಪದಲ್ಲೇ ಕೊಡಿ. ಅವ್ರಿಗೇನು ಹಣ ಕೊಡಬೇಡಿ. ಹಾಗಾಗಿ ಅವರಿಗೆ ಯಾವ ವಸ್ತು ಅಗತ್ಯ ಇದೆ, ತಿನ್ನುವ ಪದಾರ್ಥಗಳಿರ್ಬೋದು, ದೈನಂದಿನ ಬಳಕೆಯ ಪದಾರ್ಥಗಳಿರ್ಬೋದು, ಅದನ್ನು ಕೊಡೋದ್ರಿಂದ ನಿಮ್ಮಲ್ಲಿ ಒಂದು ದಾನದ ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಒಂದು ಸಂಪತ್ತು ವೃದ್ಧಿಯಾಗುತ್ತೆ, ಅದೃಷ್ಟ ನಿಮಗೆ ಖುಲಾಯಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಏಕಾದಶಿಯ ದಿನ ನೀವು ಈಗ ತಿಳಿಸಿದಂತಹ 4-5 ವಸ್ತುಗಳಲ್ಲಿ ನಿಮಗೆ ಯಾವುದು ಕೈಲಾಗುತ್ತೋ, ಯಾವ ವಸ್ತುವನ್ನು ದಾನ ಮಾಡಿದ್ರೆ ನಿಮಗೆ ಶ್ರೇಯಸ್ಸು ಸಿಕ್ಕತ್ತೆ ಅನಿಸುತ್ತೋ ಅದನ್ನು ಯಥಾಶಕ್ತಿ ದಾನ ಮಾಡಿ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಆ ರೀತಿ ನೀವು ದಾನವನ್ನು ಕೊಟ್ಟು ಮೌನವಾಗಿ ಇರಬೇಕು. ನಾನು ದಾನ ಕೊಟ್ಟೆ ಅನ್ನೋವಂಥದ್ದನ್ನು ಪ್ರಚಾರ ಮಾಡಬಾರ್ದು. ಆಗ ನೀವು ದಾನ ಕೊಟ್ಟಂತಹ ಫಲ ಕೂಡ ನಿಮಗೆ ಲಭ್ಯವಾಗಲ್ಲ. ಈ ಒಂದು ವಿಚಾರವನ್ನು ಈ ಏಕಾದಶಿಯ ದಿನ ನೀವು ಮನನ ಮಾಡಿಕೊಳ್ಳಿ. ಅತ್ಯುತ್ತಮವಾದಂಥ ಒಂದು ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಸೋಮವಾರ ಆಗಿರೋದ್ರಿಂದ ಈ ಸೋಮ ಅಂತ ಹೇಳಿದ್ರೆ ಚಂದ್ರ. ಹಾಗಾಗಿ ಚಂದ್ರನ ಬಗ್ಗೆ ಒಂದೆರಡು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಕೆಲವರಿಗೆ ಚಂದ್ರ ಅಂತ ಅಂದರೆ ಮನಸ್ಸು ಅಂದರೆ ಚಂದ್ರ ಅನ್ನುವಂಥ ವಿಚಾರ ಗೊತ್ತಿದೆ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ನಮ್ಮ ಜಾತಕದಲ್ಲಿ ಏನಾದರೂ ಚಂದ್ರ ಪೀಡಿತನಾಗಿದ್ದರೆ ನಮಗೆ ಯಾವ ರೀತಿಯ ಸನ್ನಿವೇಶಗಳು ಒದಗ್ತಾ ಇರುತ್ತೆ, ಯಾವ ರೀತಿಯ ದುರ್ಘಟನೆಗಳು ಒದಗುತ್ತೆ, ಯಾವ ಸಮಸ್ಯೆಗಳು ಯಾವ ರೀತಿಯಲ್ಲಿ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇದನ್ನು
ಬಹಳ ವಿಶೇಷ ದೃಷ್ಟಿಯಿಂದ ನಾವು ಗಮನಿಸಬೇಕಾಗತ್ತೆ. ನೋಡಿ, ಕೆಲವರಿಗೆ ಮಾನಸಿಕ ಆತಂಕ ಇರುತ್ತೆ, ಮಾನಸಿಕವಾಗಿ ತುಂಬ ತೊಂದರೆಯನ್ನು ಪಡ್ತಾ ಇರ್ತಾರೆ, ಬಳಲ್ತಾ ಇರ್ತಾರೆ. ಇನ್ನು ಕೆಲವರಿಗೆ ತಾಯಿಯ ಸಂತೋಷದ ಕೊರತೆ ಇರುತ್ತೆ, ಅಂದರೆ ತಾಯಿಯ ಪ್ರೀತಿ ವಿಶ್ವಾಸವನ್ನು ಅವರು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ತಾಯಿ ಮತ್ತು ಮಕ್ಕಳು ಕೂಡ ದೂರ ದೂರ ಉಳಿಯುವಂಥ ಪ್ರಸಂಗದಲ್ಲಿ ಇರಬೇಕಾಗತ್ತೆ. ಇನ್ನು ತಾಯಿಯೊಂದಿಗೆ ಸದಾಕಾಲ ಸಂಘರ್ಷದಲ್ಲಿ ಇರುವಂಥ ಮಕ್ಕಳು ಕೂಡ ಇರ್ತಾರೆ. ಇನ್ನು ಶೀತ ಮತ್ತು ಕಫದ ಸಮಸ್ಯೆಗಳು ಮನುಷ್ಯನನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ಹೆಚ್ಚಾಗಿ ನಿದ್ರೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಕೆಲವರಿಗೆ. ಇನ್ನು ಕಣ್ಣುಗಳ ಸುತ್ತ ಕಪ್ಪು ವಲಯ ಕೆಲವರಿಗೆ ನಿರ್ಮಾಣ ಆಗಿಬಿಟ್ಟಿರುತ್ತೆ, ಅಂದರೆ ಕಣ್ಣಿನ ಸುತ್ತ ಈ ಕಪ್ಪಾದಂತಹ ಚರ್ಮ ಬರ್ತಾ ಇರುತ್ತೆ. ಇಲ್ಲಿ ಋತುಚಕ್ರದ ಸಮಯದಲ್ಲಿ ಅನಿಯಮಿತತೆ ಅನ್ನುವಂಥದ್ದು ಇರುತ್ತೆ, ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುವಂಥದ್ದು. ಇನ್ನು ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೂದು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಹಾಗಾಗಿ ಕೆಲವರಿಗೆ ತಲೆನೋವು ಬರ್ತಾ ಇರುತ್ತೆ, ಸೈನಸ್ ಸಮಸ್ಯೆಗಳು ಬರಬಹುದು. ಮತ್ತು ಕೆಲವರಿಗೆ ಆಗಾಗ್ಗೆ ನೀರು ಕುಡಿಬೇಕು ಅನ್ನುವಂಥ ಭಾವನೆ ಬರುತ್ತೆ, ಅಂದರೆ ಬಾಯಾರಿಕೆಯ ಭಾವನೆ ಬರುವಂಥದ್ದು. ಕೆಲವರಿಗೆ ಕ್ಯಾಲ್ಸಿಯಂ ಕೊರತೆ ಇರುತ್ತೆ. ಇವೆಲ್ಲವೂ ಕೂಡ ಜಾತಕದಲ್ಲಿ ಚಂದ್ರ ಪೀಡಿತನಾಗಿದ್ದರೆ ಬರುವಂಥ ಕೆಲವೊಂದು ಸಿಂಪ್ಟಮ್ಸ್ ಇದು. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನಮ್ಮಲ್ಲಿ ಏನಾದರೂ ಇಂತಹ ಒಂದು ಬದಲಾವಣೆಗಳಾಗ್ತಾ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ನಮ್ಮ ಜನ್ಮ ಕುಂಡಲಿಯಲ್ಲಿ ಚಂದ್ರ ಅಗ್ನಿತತ್ವದಲ್ಲಿ ಏನಾದರೂ ಪೀಡಿತನಾಗಿದ್ದರೆ ಹೋಮವನ್ನು ಮಾಡೋದ್ರಿಂದ ಮತ್ತು ಸೋಮವಾರದ ಉಪವಾಸವನ್ನು ಮಾಡೋದ್ರಿಂದ ಈ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಅಗ್ನಿತತ್ವದಲ್ಲಿ ಚಂದ್ರ ಏನಾದರೂ ಪೀಡಿತನಾಗಿದ್ದಾನ, ಅಂದರೆ ಚಂದ್ರ ಬಲವನ್ನು ಕಳ್ಕೊಂಡಿದ್ದಾನ ಅನ್ನೋಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಚಂದ್ರ ಭೂತತ್ವದಲ್ಲಿ ಏನಾದರೂ ಪೀಡಿತನಾಗಿದ್ದರೆ ಬೆಳ್ಳಿಯ ಆಭರಣಗಳನ್ನು ಧರಿಸಬೇಕು, ಬೆಳ್ಳಿಯ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸಬೇಕು. ಇದರಿಂದ ಪೀಡಿತನಾದಂತಹ ಚಂದ್ರನನ್ನು ಬಲಪಡಿಸ್ಕೊಳ್ಬೋದು. ಹಾಗೆ ಬೇರೆಯವರಿಗೂ ಕೂಡ ಸಹಾಯ ಮಾಡುವಂಥದ್ದನ್ನು ಮಾಡೋದರಿಂದ ಭೂತತ್ವದಲ್ಲಿ ಚಂದ್ರ ಪೀಡಿತನಾಗಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೋದು. ಇನ್ನು ಚಂದ್ರ ವಾಯುತತ್ವದಲ್ಲಿ ಏನಾದರೂ ಪೀಡಿತನಾಗಿದ್ದರೆ ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಪೀಡಿತ ಚಂದ್ರನನ್ನು ಬಲಪಡಿಸ್ಕೊಳ್ಬೋದು. ಇನ್ನು ಚಂದ್ರ ಏನಾದರೂ ಜಲತತ್ವದಲ್ಲಿ ಪೀಡಿತನಾಗಿದ್ದರೆ ಅಕ್ಕಿಯನ್ನು, ಹಾಲನ್ನು, ಬೆಳ್ಳಿಯನ್ನು ದಾನ ಮಾಡಿದಾಗ ಈ ಪೀಡಿತ ಚಂದ್ರನನ್ನು ಬಲಪಡಿಸ್ಕೊಳ್ಬೋದು. ಇದರಿಂದ ಜಾತಕದಲ್ಲಿ ಚಂದ್ರ ಬಲಯುತನಾಗಿದ್ದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ನಿರ್ದಿಷ್ಟತೆ ಅನ್ನುವಂಥದ್ದು ಇರುತ್ತೆ, ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಹಾಗೆ ಗುರಿಯನ್ನು ತಲುಪಲಿಕ್ಕೆ ನಮಗೆ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಏಕಮುಖವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಮನಸ್ಸೇ ಕಾರಣ. ಹಾಗಾಗಿನೇ ನಮ್ಮ 7 ಬೀಳುಗಳಿಗೆ ಕಾರಣವಾಗಿರುವಂಥ ಮನಸ್ಸನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿ ಚಂದ್ರನನ್ನು ಬಲಪಡಿಸ್ಕೊಳ್ಬೇಕು. ಜಾತಕದಲ್ಲಿ ಚಂದ್ರ ಬಲಯುತನಾಗಿದ್ದಾಗ ಬಹಳ ವಿಶೇಷವಾದಂಥ ಫಲಗಳು ನಮಗೆ ಸಿಕ್ಕತ್ತೆ. ಇದ್ದಕ್ಕಿದ್ದಾಗೆ ನಮ್ಮ ಅದೃಷ್ಟ ಖುಲಾಯಿಸತ್ತೆ. ಹಾಗಾಗಿ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಮೃದ್ಧಿ ಇದನ್ನು ಕಾಣಬೇಕು ಅಂತ ಹೇಳಿದ್ರೆ ಚಂದ್ರನನ್ನು ಬಲಪಡಿಸ್ಕೊಳ್ಬೇಕು, ಚಂದ್ರನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಹಾಗಾಗಿ ಮುಂದೆ ಬರುವಂಥ ಈ ಚಂದ್ರಗ್ರಹಣ ಏನಿದೆ ಅದರಲ್ಲಿ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ನೀವು ಕೆಲವೊಂದು ದಾನ ಧರ್ಮಾದಿಗಳನ್ನು ಮಾಡಬೇಕಾಗತ್ತೆ. ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಗ್ರಹ ಲತ್ತ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಲತ್ತೆ ಅಂತ ಹೇಳಿದ್ರೆ ಒಂದು ಹೊಡೆತ ಅಥವಾ ಒದೆತ ಅನ್ನುವಂಥ ಒಂದು ಅರ್ಥ. ಇಲ್ಲಿ ರವಿ, ಕುಜ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಈ ಗ್ರಹಗಳು ಲತಾ ಫಲವನ್ನು ಆಗಾಗ ನೀಡ್ತಾ ಇರುತ್ತೆ. ಅಂದರೆ ಈ ಗ್ರಹಲತ್ತೆ ಅಂತ ಹೇಳಿದ್ರೆ ಒಂದು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಗ್ರಹ ಮತ್ತೊಂದು ನಕ್ಷತ್ರದ ಮೇಲೆ ತನ್ನ ಅಶುಭ ಪ್ರಭಾವವನ್ನು ಬೀರುವಂಥ ಕ್ರಿಯೆ ಇದು. ಹೀಗೆ ಅಶುಭ ಪ್ರಭಾವಕ್ಕೆ ಒಳಗಾಗುವಂಥ ನಕ್ಷತ್ರ ಜನ್ಮ ನಕ್ಷತ್ರ ಏನಾದರೂ ಆಗಿದ್ದರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಜಾತಕ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಈ ಗ್ರಹ ಲತ್ತೆ ಇದೆಯಾ ಇಲ್ಲವೇ ಆ ನಕ್ಷತ್ರದ ಮೇಲೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಗ್ರಹಲತ್ತೆ ಸೂರ್ಯ ತಾನಿರುವ ನಕ್ಷತ್ರದಿಂದ ಮುಂದಿನ 12ನೇ ನಕ್ಷತ್ರಕ್ಕೆ ಲತ್ತೆಯನ್ನು ಉಂಟು ಮಾಡ್ತಾನೆ. ಹಾಗೆ ಕುಜ ತನ್ನ ಮುಂದಿನ 3ನೇ ನಕ್ಷತ್ರಕ್ಕೆ, ಗುರು 6ನೇ ನಕ್ಷತ್ರಕ್ಕೆ, ಶನಿ ತಾನಿರುವಂತಹ ನಕ್ಷತ್ರದಿಂದ ಮುಂದಿನ 8ನೇ ನಕ್ಷತ್ರಕ್ಕೆ ಲತ್ತೆಯನ್ನು ಉಂಟು ಮಾಡ್ತಾನೆ. ಇದು
ಪುರೋಲತ್ತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಉಳಿದ ಗ್ರಹಗಳಾದಂತಹ ಚಂದ್ರ ತಾನಿರುವ ನಕ್ಷತ್ರದ ಹಿಂಬದಿಯ 22ನೇ ನಕ್ಷತ್ರಕ್ಕೆ ಲತ್ತೆಯನ್ನು ಉಂಟು ಮಾಡ್ತಾನೆ. ಇದೇ ರೀತಿಯಲ್ಲಿ ಬುಧ ತನ್ನ ಹಿಂದಿನ 7ನೇ ನಕ್ಷತ್ರವನ್ನು, ಶುಕ್ರ ತನ್ನ ಹಿಂದಿನ 5ನೇ ನಕ್ಷತ್ರವನ್ನು, ಹಾಗೆ ರಾಹುಕೇತುಗಳು ತಾವಿರುವಂಥ ನಕ್ಷತ್ರದ ಹಿಂದಿನ 9ನೇ ನಕ್ಷತ್ರಕ್ಕೆ ಲತ್ತೆಯನ್ನು ಉಂಟು ಮಾಡ್ತಾರೆ. ಈ ಬಗೆಯ ಲತ್ತೆ ಪಶ್ಚಾತ್ ಲತ್ತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಈ ಗ್ರಹ ಲತ್ತೆ ಕೇವಲ ವೈಯಕ್ತಿಕ ಬದುಕಿಗೆ ಸೀಮಿತವಾಗಿರಲ್ಲ, ಬದಲಿಗೆ ದೊಡ್ಡ ದೊಡ್ಡ ವಿದ್ಯಮಾನಗಳಿಗೂ ಕೂಡ ಇದು ಆವರಿಸಿಕೊಳ್ಳುವಂಥದ್ದಿದೆ. ಉದಾಹರಣೆಗೆ ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷಗಳಿಗೆ, ಅದರ ಮುಂಚೂಣಿಯಲ್ಲಿರುವಂಥ ನಾಯಕತ್ವದ ಪಾತ್ರವನ್ನು ವಹಿಸುವಂಥವ್ರಿಗೂ ಕೂಡ ಗ್ರಹಲತ್ತೆ ಇದ್ದರೆ ಅದರ ಪರಿಣಾಮಗಳಿಂದ ಅಶುಭ ಫಲಗಳನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಲತ್ತೆಗೆ ಒಳಗಾಗಿರುವಂಥ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳೂ ಕೂಡ ಹಿನ್ನಡೆಯನ್ನು ಅನುಭವಿಸುತ್ತೆ. ಅಂದರೆ ಆ ವಿಚಾರಗಳು ಕೈಗೂಡಲ್ಲ. ಇನ್ನು ವಿವಿಧ ಕಂಪನಿಗಳ ಷೇರು ವ್ಯವಹಾರಗಳ ಏಳು ಬೀಳುಗಳು ಕೂಡ ನಿರ್ಣಯ ಆಗುವಂಥದ್ದು ಈ ಲತ್ತಾ ಪ್ರಕ್ರಿಯೆಯಿಂದನೇ. ಹಾಗೆ ಈ ಗ್ರಹ ಲತ್ತೆ ಇರುವಂಥ ಸಮಯದಲ್ಲಿ ಮಾರಕ ಬಾಧಕ ಗ್ರಹಗಳ ದಶಾಭುಕ್ತಿಗಳು ನಡೀತಾ ಇದ್ದರೆ ಸಮಸ್ಯೆಗಳ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತು ಈ ಗ್ರಹಗಳ ಗೋಚಾರ ಸಮಯದಲ್ಲಿ ಶನಿ ಜನ್ಮರಾಶಿಗೆ ಬಂದರೆ ಅಥವಾ ದ್ವಿತೀಯ, ಚತುರ್ಥ, ಅಷ್ಟಮ ಅಥವಾ ದ್ವಾದಶ ರಾಶಿಗಳಲ್ಲಿದ್ದರೆ ಧೈರ್ಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಿಂಜರಿಕೆಯ ಸ್ವಭಾವ ಅತಿಯಾಗಿ ಕಾಡುತ್ತೆ. ಅದರಂತೆ ಅಂದರೆ ಈ ಶನಿಯಂತೆ ಗುರು ತೃತೀಯ, ಅಷ್ಟಮ ಅಥವಾ ದ್ವಾದಶ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇದ್ದರೆ ನಿರೀಕ್ಷಿತ ಯಶಸ್ಸು ಕೈಗೂಡಲ್ಲ, ಅಸಮಾಧಾನ ಇರುತ್ತೆ. ಅನಿರೀಕ್ಷಿತವಾಗಿ ಎದುರಾಗುವಂಥ ತೊಂದರೆಗಳು ಅತಂತ್ರ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತೆ. ಒಟ್ಟಾರೆ ಆ ಗ್ರಹ ಕೊಡುವಂಥ ಕಾರಕತ್ವಗಳನ್ನು ಅದು ಸರಿಯಾಗಿ ಕೊಡಲ್ಲ. ಹಾಗಾಗಿ ಈ ದಿನ ನಾವು ವಿಶೇಷವಾಗಿ ಈ ಶುಕ್ರ ಲತ್ತೆ ಕಾಲ ಯಾವ ನಕ್ಷತ್ರಕ್ಕಿರುತ್ತೆ, ಯಾರು ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ನೋಡೋಣ. ಇಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರುವಂಥ ನಕ್ಷತ್ರದಿಂದ ಅದರ ಹಿಂದಿನ 5ನೇ ನಕ್ಷತ್ರ ಶುಕ್ರ ಲತ್ತೆಯಿಂದ ಬಾಧಿತವಾಗುತ್ತೆ. ಇಲ್ಲಿ 5ನೇ ನಕ್ಷತ್ರ ಏನಾದರೂ ಜನ್ಮ ನಕ್ಷತ್ರವಾಗಿ ಇರುವಂಥವರೆಲ್ಲರಿಗೂ ಕೂಡ ಶುಕ್ರ ಲತ್ತೆ ಅಶುಭ ಫಲಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ಶುಕ್ರ ಇರುವಂಥ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಅದು ಮೃಗಶಿರ ನಕ್ಷತ್ರದಲ್ಲಿರುತ್ತೆ. ಅದರ ಹಿಂದಿನ 5ನೇ ನಕ್ಷತ್ರ ಅಂತ ಹೇಳಿದ್ರೆ ಅದು ಅಶ್ವಿನಿ ನಕ್ಷತ್ರ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಈ ಶುಕ್ರ ಲತ್ತ ಕಾಲ ಪ್ರಾರಂಭ ಆಗುತ್ತೆ. ಅಂದರೆ ಈ ಜುಲೈ 20ನೇ ತಾರೀಕಿನಿಂದ ಜುಲೈ 31ನೇ ತಾರೀಕಿನವರೆಗೆ ಅಶ್ವಿನಿ ನಕ್ಷತ್ರದವರಿಗೆ ಶುಕ್ರ ಲತ್ತೆ ಇರುತ್ತೆ. ಹಾಗೆ ಈ ಜುಲೈ 31ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನವರೆಗೆ ಭರಣಿ ನಕ್ಷತ್ರದವರಿಗೆ ಶುಕ್ರ ಲತ್ತೆ ಇರುತ್ತೆ. ಇನ್ನು ಆಗಸ್ಟ್ 12ನೇ ತಾರೀಕಿನಿಂದ ಆಗಸ್ಟ್ 23ನೇ ತಾರೀಕಿನವರೆಗೆ ಕೃತಿಕಾ ನಕ್ಷತ್ರದವರಿಗೆ ಶುಕ್ರ ಲತ್ತೆ ಇರುತ್ತೆ. ಇನ್ನು ಆಗಸ್ಟ್ 23ನೇ ತಾರೀಕಿನಿಂದ ಸೆಪ್ಟೆಂಬರ್ 3ನೇ ತಾರೀಕಿನವರೆಗೆ ರೋಹಿಣಿ ನಕ್ಷತ್ರದವರಿಗೆ ಶುಕ್ರ ಲತ್ತೆ ಇರುತ್ತೆ. ಹಾಗೆ ಈ ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಸೆಪ್ಟೆಂಬರ್ 14ನೇ ತಾರೀಕಿನವರೆಗೆ ಮೃಗಶಿರ ನಕ್ಷತ್ರದವರಿಗೆ ಶುಕ್ರ ಲತ್ತೆ ಇರುತ್ತೆ. ಹೀಗೆ ಈ ಲತ್ತೆ ಮುಂದುವರಿತಾ ಇರುತ್ತೆ ಪ್ರತಿ ನಕ್ಷತ್ರದ ಮೇಲೆ. ಹಾಗಾಗಿ ಶುಕ್ರ ತಾನಿರೋ ನಕ್ಷತ್ರದಿಂದ ಹಿಂದಿನ 5ನೇ ನಕ್ಷತ್ರ ಯಾವುದಿದೆ ಅದಕ್ಕೆ ಶುಕ್ರ ಲತ್ತೆ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಶುಕ್ರ ಲತ್ತೆ ಒಂದು ನಕ್ಷತ್ರದ ಮೇಲೆ ಸುಮಾರು 13.5 ದಿನಗಳ ಕಾಲ ಬಾಧಿಸುತ್ತೆ. ಹಾಗೆ ಈ ಜನ್ಮ ನಕ್ಷತ್ರದ ಮೇಲೆ ಶುಕ್ರ ಲತ್ತೆ ಏನಾದರೂ ಉಂಟಾದರೆ ಶುಕ್ರ ಕಾರಕನಾಗಿರುವಂಥ ವಿಷಯಗಳು, ಅದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇಲ್ಲಿ ಶುಕ್ರ ಕೊಡುವಂಥ ಕಾರಕತ್ವಗಳು ತಮಗೆ ಗೊತ್ತಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ, ವಿವಾಹದ ವಿಚಾರದಲ್ಲಿ, ವೈವಾಹಿಕ ಬದುಕಿನಲ್ಲಿ, ನಮ್ಮ ಸಂಪತ್ತಿನಲ್ಲಿ, ನಮ್ಮ ಸಂಪಾದನೆಯಲ್ಲಿ, ಹಾಗೆ ಮನೆ ವಾಹನ ಇತ್ಯಾದಿಗಳ ವಿಚಾರದಲ್ಲೂ ಕೂಡ ಶುಕ್ರ ಕಾರಕನಾಗಿರುವಂಥವನು. ಇನ್ನು ಅಲಂಕಾರ ಆಗಲಿ, ಉಡುಪುಗಳಾಗಲಿ, ಆಕರ್ಷಣೀಯ ವಸ್ತ್ರ ವಿನ್ಯಾಸಗಳಾಗಲಿ ಇವೆಲ್ಲವೂ ಕೂಡ ಶುಕ್ರನಿಂದ ಕಾಣಿಸ್ಕೊಳ್ಳುವಂಥದ್ದು. ಆದರೆ ಈ ಶುಕ್ರ ಲತ್ತೆ ಇರುವಂಥ ಸಮಯದಲ್ಲಿ ಅವು ಬಾಧೆಗೆ ಒಳಪಡುತ್ತೆ. ಹಾಗಾಗಿ ಈ ಶುಕ್ರಲತ್ತ ಸಮಯದಲ್ಲಿ ಸಾಂಸಾರಿಕ ಬದುಕಿನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಪ್ರಾಪಂಚಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತರಾಗಿ ಇನ್ನುಳಿದ ವಿಷಯಗಳನ್ನು ಕಡೆಗಾಣಿಸುವುದರಿಂದ ಹಣಕಾಸಿನ ತೊಂದರೆಗಳಿಗೆ ಗುರಿಯಾಗಬೇಕಾಗತ್ತೆ. ಇಲ್ಲಿ ಶನಿ ಅಶುಭ ರಾಶಿ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರುವಾಗ ಸ್ತ್ರೀ ಸಂಬಂಧಿತವಾದಂತಹ ವಿಚಾರಗಳಿಂದ ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದಿರುತ್ತೆ. ಆಭರಣಗಳ ಖರೀದಿ ಇರ್ಬೋದು, ವಾಹನಗಳ ಖರೀದಿ ಇರ್ಬೋದು,
ಮನೆ ಖರೀದಿ ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂಥದ್ದು, ಮೋಜು ಮಾಡುವಂತಹ ವಿಚಾರಗಳು, ಇವುಗಳಲ್ಲಿ ನಷ್ಟವನ್ನು ಅನುಭವಿಸುವಂಥದ್ದು ಹೆಚ್ಚಾಗಿರುತ್ತೆ. ಇನ್ನು ಜನ್ಮ ನಕ್ಷತ್ರದ ಮೇಲೆ ಶುಕ್ರ ಲತ್ತೆ ಇರುವಂತಹ ಸಮಯದಲ್ಲಿ ಅಶುಭ ಗ್ರಹಗಳ ದಶಾಭುಕ್ತಿ ಸಮಯ ಏನಾದರೂ ನಡೀತಾ ಇದ್ದರೆ ಹಣಕಾಸಿಗೆ ತೀವ್ರವಾದಂತಹ ತೊಂದರೆಗಳು ಉಂಟಾಗುತ್ತೆ. ಹೊಂದಿಕೊಂಡು ಹೋಗುವಂತಹ ಸ್ವಭಾವ ಕಡಿಮೆ ಆಗುತ್ತೆ. ಇದರಿಂದ ಬೇರೆಯವರ ಜೊತೆಯಲ್ಲಿ ಸಂಘರ್ಷಗಳು ಸಂಭವಿಸ್ತಾ ಇರುತ್ತೆ, ಸಂಬಂಧಗಳು ಜಟಿಲ ಆಗ್ತಾ ಇರುತ್ತೆ. ಹಾಗಾಗಿ ಈ ಶುಕ್ರ ಲತ್ತೆ ಇರುವಂತಹ ಸಮಯದಲ್ಲಿ ಷೇರು ವ್ಯವಹಾರಗಳಲ್ಲಿ ಹೆಚ್ಚಿನ ಹಣ ಹೂಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಜೊತೆಗೆ ಈ ಜೂಜಿಗೆ ಸಂಬಂಧಪಟ್ಟಂತಹ ಕ್ರೀಡೆಗಳಿರ್ಬೋದು, ಬೆಟ್ಟಿಂಗ್ಸ್ ಇರ್ಬೋದು, ಅತಿ ವೇಗವಾಗಿ ವಾಹನವನ್ನು ನಡೆಸುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ನಿಯಂತ್ರಣ ಇಲ್ಲದೆ ಮನ ಬಂದಂತೆ ವರ್ತಿಸುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿನೇ ಈ ಶುಕ್ರಲತ್ತ ಸಮಯ ಬಹಳ ವಿಶೇಷವಾಗಿ ಗಮನಿಸಬೇಕು ಈ ನಕ್ಷತ್ರದವರು. ಇನ್ನು ಈ ಶುಕ್ರಲತ್ತೆ ಇರುವಂತಹ ಸಮಯದಲ್ಲಿ ಉಂಟಾಗುವಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಶುಕ್ರ ಶಾಂತಿ ಹೋಮವನ್ನು ಮಾಡಿಸ್ಬೇಕು. ಮನೆಯ ಹೆಂಗಸರಿಗೆ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಿ ಕೊಡಬೇಕು. ಮತ್ತು ಆ ಮನೆಯಲ್ಲಿರುವಂತಹ ಸ್ತ್ರೀಯರು ಯಾವ ವಸ್ತುಗಳನ್ನು ಇಷ್ಟಪಡ್ತಾರೋ ಅಂಥದ್ದನ್ನು ಅವರಿಗೆ ಕೊಡಿಸ್ಬೇಕು. ಇನ್ನು ಶುಕ್ರ ಸಂಬಂಧಿತ ವಸ್ತುಗಳಾದಂತಹ ಅವರೇ ಬೇಳೆ, ಬಿಳಿಯ ವಸ್ತ್ರ, ತುಪ್ಪ, ಬಿಳಿಯ ಹೂಗಳು, ಬೇಲದ ಹಣ್ಣು, ಎಲೆ ಅಡಿಕೆ, ತೆಂಗಿನಕಾಯಿ, ದಕ್ಷಿಣೆ ಇವುಗಳನ್ನು ಗಾಯತ್ರಿ ಅನುಷ್ಠಾನಗಳನ್ನು ಇಟ್ಟುಕೊಂಡಿರುವಂಥ ಬ್ರಾಹ್ಮಣರಿಗೆ ದಾನವಾಗಿ ನೀಡಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಈ ಶುಕ್ರ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಬೇಕು. ಓಂ ಕಾಮದೇವಾಯ ವಿದ್ಮಹೆ ಶುಭ ಕರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಅನ್ನುವಂಥ ಶುಕ್ರ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇರಬೇಕು 108 ಬಾರಿ ಪ್ರತಿದಿನ. ಹಾಗಾಗಿ 13 ದಿನ ಅಂದರೆ 14 ದಿನಗಳ ಕಾಲ ಈ ಮಂತ್ರವನ್ನು ಪಠಣ ಮಾಡಬೇಕು. ಇದರಿಂದ ಈ ಶುಕ್ರ ಲತ್ತೆ ಇರುವಂತಹ ಸಮಯದಲ್ಲಿ ಎದುರಾಗುವಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಲಲಿತಾ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂಥದ್ದು, ಪ್ರತಿನಿತ್ಯ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದರೆ ಅನುಕೂಲಗಳು ಜಾಸ್ತಿ ಆಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ಗ್ರಹಗಳು ನೀಡುವಂತಹ ಲತ್ತೆಗಳು ಯಾವ ನಕ್ಷತ್ರದ ಮೇಲೆ ಅದು ಪ್ರಭಾವವನ್ನು ಬೀರ್ತಾ ಇದೆ, ಹಾಗಾಗಿ ಆ ದಿನಗಳಂದು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಹೆಚ್ಚುವರಿ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಯಾವ ವಿಚಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತನ್ನು ಖರ್ಚು ಮಾಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿರೋದರಿಂದ ವಿಶ್ರಾಂತಿ ಇರಲ್ಲ. ಇದರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಜೊತೆಗೆ ಕೈಗೊಂಡಂತಹ ಕಾರ್ಯಗಳಲ್ಲೂ ಕೂಡ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ವಿಚಾರಕ್ಕೆ ಹೋದರೆ ನಿಮಗೆ 2-3 ರೀತಿಯಲ್ಲಿ ಸೋಲುಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳು ಮತ್ತಷ್ಟು ನಿರಾಶಾದಾಯಕವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಬಹಳ ಉತ್ಸಾಹದಿಂದ ಏನೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಕೆಲಸವನ್ನು ಆರಂಭ ಮಾಡ್ತೀರಿ, ಆದರೆ ನಿಮ್ಮ ನಿರೀಕ್ಷೆ ಹುಸಿಯಾಗಿಬಿಡುತ್ತೆ. ನೀವು ಅಂದುಕೊಂಡಂಥ ಫಲಗಳು ಸಿಕ್ಕಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಇದರಿಂದ ಜೀವನದಲ್ಲೇ ಒಂದು ರೀತಿಯಲ್ಲಿ ಜಿಗುಪ್ಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮಗೆ ತಾಳ್ಮೆ ಅನ್ನುವಂಥದ್ದು ಕಡಿಮೆ. ಯಾಕೆಂದರೆ ಬಹಳ ಬೇಗ ಕೆಲಸಗಳನ್ನು ಮಾಡುವಂಥವರು, ಚಟುವಟಿಕೆಯಿಂದ ಇರುವಂಥವರು ಈ ದಿನ ನಿಮ್ಮ ಒಂದು ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕದೇ ಇದ್ದಾಗ ತುಂಬ ನಿರಾಸೆ ಆಗುತ್ತೆ, ತಾಳ್ಮೆಯನ್ನು ಕಳ್ಕೊಳ್ತೀರಿ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳನ್ನು ಮುಂದೂಡುವಂಥ ಪ್ರಸಂಗಗಳು ಕೂಡ ಬರಬಹುದು. ಇದು ನಿಮಗೆ ಭಾರಿ ಹಿನ್ನಡೆಯನ್ನು ತರುತ್ತೆ, ನಷ್ಟವನ್ನು ತರುತ್ತೆ. ಇನ್ನು ಈ ದಿನದ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕಳಪೆಯಾಗಿರೋದ್ರಿಂದ ನೀವು ಹೆಚ್ಚಿನ ಜವಾಬ್ದಾರಿಯಿಂದ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಅಂದಾಜು ಮಾಡಿಕೊಂಡ ನಂತರವೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಏಕಾಏಕಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಹಣದ ಹೂಡಿಕೆಗೆ ಇದು ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಈ ದಿನ ತುಂಬ ಸಂಭ್ರಮದ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನ ಹಠಾತ್ತಾಗಿ ಕೆಲವೊಂದು ಲಾಭಗಳು ಉಂಟಾಗುತ್ತೆ, ಅನುಕೂಲಗಳು ಉಂಟಾಗುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳಲ್ಲಿ ಕುಟುಂಬ ಸದಸ್ಯರ ಸಲಹೆಗಳು ನಿಮಗೆ ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗುತ್ತೆ. ಹಾಗಾಗಿ ಅವರ ಮಾತಿನಂತೆ, ಅವರ ಸಲಹೆಯಂತೆ ನಡೆದಾಗ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ಇದು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರುತ್ತೆ, ಒಂದು ಮೋಟಿವೇಶನ್ ಇದೇನೆ. ಹಾಗಾಗಿ ಈ ದಿನ ನೀವು ಯಾವುದೇ ಒಂದು ಹೊಸ ವ್ಯವಹಾರಗಳಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಹೊಸ ಪ್ರೋತ್ಸಾಹಕಗಳು ಸಿಕ್ಕುವಂಥದ್ದಿದೆ. ನಿಮಗೆ ಏನೋ ಒಂದು ಬಹುಮಾನ, ನಿಮ್ಮ ಪ್ರತಿಭೆಗೆ ಒಂದು ತಕ್ಕ ಗೌರವ ಈ ದಿನ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ಇದು ಮನಸ್ಸಿಗೆ ತುಂಬ ಸಮಾಧಾನ ತರುವಂಥ ಒಂದು ವಿಚಾರ. ಹಾಗೆ ಈ ಹೊಸ ವಸ್ತುಗಳನ್ನು, ವಾಹನವನ್ನು, ವಸ್ತ್ರಗಳನ್ನು, ಹಾಗೆ ಈ ಒಡವೆಗಳನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆ ಇದೆ, ಅಂಥ ಒಂದು ಸಂಕಲ್ಪ ಇದೆ. ಅದು ಕೂಡ ತುಂಬ ಚೆನ್ನಾಗಿ ಮೆಟೀರಿಯಲೈಸ್ ಆಗುತ್ತೆ. ಹಾಗೆ ಕೌಟುಂಬಿಕ ವಾತಾವರಣ ತುಂಬ ಸಡಗರದಿಂದ ಕೂಡಿರುವಂಥದ್ದು ಈ ದಿನ. ಏನೋ ಒಂದು ಲವಲವಿಕೆ ಇದೆ, ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಗಣ್ಯರ ಭೇಟಿ, ಪ್ರಮುಖರ ಭೇಟಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ. ಹಾಗೆ ಈ ದಿನ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು, ಹಾಗೆ ಮಕ್ಕಳ ವಿಚಾರವಾಗಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಮಯ ಇದು. ಹಾಗೆ ಹಿರಿಯರ ವಾತ್ಸಲ್ಯ, ಅವರ ಸಹಕಾರ, ಪೂರ್ಣವಾದಂತಹ ಒಂದು ಮಾರ್ಗದರ್ಶನ ನಿಮಗೆ ಲಭ್ಯವಾಗುತ್ತೆ. ಉತ್ತಮವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ವೇದನೆ ಇದೆ, ಏನೋ ಒಂದು ಒತ್ತಡ ಇದೆ, ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ಹಿಂದೆ ನೀವು ಮಾಡಿರುವಂಥ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ಸಮಾಜದಲ್ಲಿ ವಾತಾವರಣ ಅಷ್ಟು ಬೇಗ ತಿಳಿಯಾಗಲ್ಲ, ಎಲ್ಲೋ ಒಂದು ಕಡೆ ನಿಂತ ನೀರಿನಂತೆ ಇರುವಂಥದ್ದು. ಅದಕ್ಕಾಗಿ ಬಹಳ ಬೇಗ ನೀವು ಬದಲಾವಣೆಗಳನ್ನು ಬಯಸುವಂಥವ್ರು. ಬಹಳ ಕ್ವಿಕ್ಕಾಗಿ ನಿಮಗೆ ಫಲಿತಾಂಶಗಳು ಬರಬೇಕು. ಆದರೆ ಈ ದಿನ ನಿಮ್ಮ ಸ್ಪೀಡ್ಗೆ ಯಾವುದೇ ಕೆಲಸಗಳಾಗಲ್ಲ. ಇದರಿಂದ ನಿಮಗೆ ಸ್ವಲ್ಪ ಬೇಸರ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಸ್ವಂತ ಆಲೋಚನೆಗಳು ಕೂಡ ಈ ದಿನ ನಿಮಗೆ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಮನಸ್ಸಿನಲ್ಲಿ ಒಳ್ಳೊಳ್ಳೆಯ ಆಲೋಚನೆಗಳಿದೆ, ಒಳ್ಳೆ ಪ್ಲ್ಯಾನಿಂಗ್ ಅನ್ನುವಂಥದ್ದಿದೆ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಸಮಸ್ಯೆಗಳು ಕಾಡುತ್ತೆ. ಹಾಗೆ ಈ ದಿನ ಶುಭವಾದ ಸುದ್ದಿಯನ್ನು ನಿಮಗೆ ಬರುತ್ತೆ. ಆದರೆ ಆ ಸುದ್ದಿಯನ್ನು ಜೀರ್ಣಿಸ್ಕೊಳ್ಳಿಕ್ಕೆ ನಿಮಗೆ ಇನ್ನೂ ಕಾಲಾವಕಾಶ ಬೇಕಾಗುತ್ತೆ. ಹಾಗೆ ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸಲಿಕ್ಕೆ ಇದು ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಹಾಗಾಗಿ ನೀವು ಮಾಡಿರುವಂಥ ತಪ್ಪುಗಳು, ಬೇರೆಯವರು ಮಾಡಿರುವಂಥ ತಪ್ಪುಗಳು, ಇದನ್ನು ನೀವು ತುಲನೆ ಮಾಡುವಂಥ ಒಂದು ಸಂದರ್ಭ ಬರ್ಬೋದು. ಆದರೂ ಗಾಜಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ, ಬೇರೆಯವರ ಮನೆಗೆ ನೀವು ಕಲ್ಲನ್ನು ಎಸಿಬಾರ್ದು, ಜಾಗ್ರತೆ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತುಂಬ ಸ್ವಾಗತ ಇದೆ. ಹಾಗೆ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಬುದ್ಧಿವಂತಿಕೆ, ಇದಕ್ಕೆ ಒಂದು ಮಾನ್ಯತೆ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಇನ್ನು ವಿಶೇಷವಾಗಿ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಸಂಬಂಧಗಳು ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹೆಚ್ಚಿನ ಕಾಳಜಿಯಿಂದ, ಮುತುವರ್ಜಿಯಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಟುಕೊಂಡು ನೀವು ವ್ಯವಹಾರಗಳನ್ನು ನಡೆಸಬೇಕಾಗತ್ತೆ. ಹಾಗೆ ಈ ದಿನ ನೀವು ತಿನ್ನುವಂಥ ಆಹಾರದ ಕಡೆ, ವಿಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಕೈಗೊಂಡಂಥ ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ, ತುಂಬ ಪ್ರಗತಿ ಇದೆ, ಸಮೃದ್ಧಿ ಇದೆ, ಏನೋ ಒಂದು ಸಮಾಧಾನ ಇದೆ, ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ಈ ದಿನ ಎಂಥದ್ದೇ ಸನ್ನಿವೇಶ ಬಂದರೂ ಕೂಡ ಅದಕ್ಕೆ ಬಹಳ ಬೇಗ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ. ಇದು ನಿಮ್ಮ ಜಾಣತನವನ್ನು ತೋರಿಸುವಂಥದ್ದು. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಈ ದಿನ ನಿಮ್ಮಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗೆ
ಯಾವುದೇ ಸಂಬಂಧದಲ್ಲೂ ಕೂಡ ಒಂದು ವಿಶೇಷವಾದಂಥ ಗುಣಧರ್ಮವನ್ನು ನೀವು ನೋಡುವಂಥವ್ರು. ವ್ಯಕ್ತಿಯಲ್ಲಿರುವಂಥ ಒಂದು ಒಳ್ಳೆಯತನವನ್ನು ಗಮನಿಸ್ತೀರಿ. ಪಾಸಿಟಿವ್ ಆಗಿ ಮುಂದುವರಿಯುವಂಥದ್ದು ಕೂಡ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳ ಸಹವಾಸ ನಿಮಗೆ ಲಭ್ಯವಾಗುತ್ತೆ. ಅವರ ಜೊತೆ ಮಾತುಕತೆ, ಒಂದು ಸಹಾಯ ಸಹಕಾರಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ವಿಚಾರ, ಇದರಲ್ಲಿ ಈ ದಿನ ನಿಮ್ಮ ಮಾತು ಅಂತಿಮವಾಗುತ್ತೆ. ಇನ್ನು ಈ ದಿನ ಮನೆ ಮಂದಿಯೊಂದಿಗೆ ಒಂದು ಪ್ರವಾಸದ ಭಾಗ್ಯ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಪ್ರಯಾಣ, ಸಂಚಾರ, ಇದರಿಂದ ಕೂಡ ನಿಮಗೆ ಶುಭ ಲಾಭಗಳು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಇತರರ ಒಂದು ಸೌಭಾಗ್ಯ, ಅವರಿಗೆ ಬರಬೇಕಾದಂತಹ ಒಂದು ಹಣ ಇರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಸ್ಥಾನಮಾನಗಳಿರ್ಬೋದು, ಅದನ್ನು ಕೊಡಿಸಿಕೊಡುವಂಥ ಸಂದರ್ಭದಲ್ಲಿ ನೀವು ಹೆಚ್ಚು ಓಡಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ದಿನ ಸ್ವಲ್ಪ ಜಾಗೃತರಾಗಿ ಇರಬೇಕು. ಇನ್ನು ನಿಮ್ಮ ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗುವಂಥ ಕೆಲಸ ನಿಮ್ಮಿಂದ ಆಗುವಂಥದ್ದಿದೆ. ಹಾಗಾಗಿ ಒಂದು ರಿಲೇಷನ್ಶಿಪ್ ಅಂದರೆ ಅದಕ್ಕೆ ತುಂಬ ಬೆಲೆಯನ್ನು ಕೊಡ್ತೀರಿ. ಅದು ನಿಮಗೆ ತುಂಬ ವ್ಯಾಲ್ಯೂಯಬಲ್ ಆಗಿರುವಂಥದ್ದು. ಹಾಗಾಗಿನೇ ಅದನ್ನು ಉಳಿಸಿ ಬೆಳೆಸಿ ಪೋಷಿಸುವಂಥ ಒಂದು ಕೆಲಸ ಈ ದಿನ ನಿಮ್ಮಿಂದಾಗತ್ತೆ. ಅತ್ಯುತ್ತಮವಾದಂಥ ಧನಾತ್ಮಕವಾಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆಪರ್ಚುನಿಟೀಸ್ ಬರುವಂಥದ್ದು. ಹಾಗಾಗಿ ಅಂಥ ಒಂದು ಶಕ್ತಿ ಸಾಮರ್ಥ್ಯ ಇರುವಂಥ ನಿಮ್ಮ ಮುಂದೆ ಅವಕಾಶಗಳು ಬಂದರೆ ಅದನ್ನು ನೀವು ಬಿಡಲ್ಲ. ಅದನ್ನು ಬಲವಂತವಾಗಿ ಆದರೂ ಕೂಡ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಏಕೆಂದರೆ ಒಂದು ನಾಯಕತ್ವದ ಗುಣಗಳು ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಹಾಗೆ ನಿಮಗೆ ಯಾವ ಬಲ ಬೇಕೋ ಆ ಬಲಗಳೆಲ್ಲವನ್ನೂ ಕೂಡ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿನೇ ಈ ದಿನ ಸ್ವಲ್ಪ ಅಗ್ರೆಸಿವ್ ಮೋಡಲ್ಲೇ ಇರುವಂಥವ್ರು. ಹಾಗೆ ಈ ದಿನ ಕೆಲವೊಂದು ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು ಸ್ವಲ್ಪ ನಿಧಾನ ಆದರೂ ಕೂಡ ನಿಮಗೆ ಪರವಾದಂತಹ ಒಂದು ಸಮೃದ್ಧಿಯ ಪ್ರಗತಿಯನ್ನು ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಹಳೆಯ ಸ್ನೇಹಿತರಿಂದ ಶುಭ ಕಾರ್ಯಗಳಿಗೆ ಆಹ್ವಾನಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ನಷ್ಟವನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಆದಾಯದ ಮೂಲ ಒಂದಿದ್ದರೆ 2, 2 ಇದ್ದರೆ 3, 3 ಇದ್ದರೆ ಮಗದಷ್ಟು ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಒಳ್ಳೆಯ ಸಂಶೋಧನೆಯನ್ನೇ ಮಾಡುವಂಥದ್ದಿದೆ. ಹಾಗಾಗಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಎಷ್ಟು ಪ್ರತಿಫಲವನ್ನು ಕೊಡುತ್ತೆ, ಅದರಿಂದ ಬರುವಂಥ ಲಾಭಗಳೇನು, ಈ ಎಲ್ಲ ಲೆಕ್ಕಾಚಾರ ಬಹಳ ಕ್ಯಾಲ್ಕುಲೇಟಿವ್ ಆಗಿರುತ್ತೆ, ತುಂಬ ನಿಖರವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ದಾನ ಧರ್ಮಾದಿ ವಿಚಾರಗಳಲ್ಲಿ ಮನಸ್ಸಿದೆ ಈ ದಿನ. ಹಾಗೆ ಈ ದಿನ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ನೀವು ಬಹಳಷ್ಟು ಪ್ರಯತ್ನವನ್ನು ಪಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ. ಆದರೆ ಯಾವುದೇ ಕೆಲಸಗಳನ್ನು ನೀವು ಮುಂದೂಡುವ ಮೊದಲು ಯೋಚನೆ ಮಾಡಿ ನಂತರ ತೀರ್ಮಾನವನ್ನು ಕೈಗೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಕೈಗೊಳ್ಳುವಂಥ ಚಟುವಟಿಕೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಆಳವಾದಂಥ ಜ್ಞಾನ ಇರಲ್ಲ. ಹಾಗಾಗಿನೇ ಅರ್ಧಂಬರ್ಧ ತಿಳ್ಕೊಂಡಂಥ ವಿಚಾರಗಳಿಗೆ ಕೈ ಹಾಕುವಂಥದ್ದು, ನಿಮ್ಮ ಒಂದು ಟೆಂಪ್ಟೇಷನ್ನೇ ಆ ರೀತಿಯಲ್ಲಿ ಇರುವಂಥದ್ದು ಈ ದಿನ. ಹಾಗಾಗಿ ಈ ದಿನ ವಿಚಾರಗಳನ್ನು ಪೂರ್ತಿನೂ ತಿಳ್ಕೊಳ್ಳಲ್ಲ. ಹಾಗೆ ಅದನ್ನು ಪೂರ್ಣ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಜ್ಞಾನ ಕೂಡ ನಿಮಗೆ ಸಂಪಾದನೆ ಆಗಲ್ಲ. ಹಾಗಾಗಿನೇ ಅರ್ಧಂಬರ್ಧ ವಿಚಾರಗಳಲ್ಲಿ ಈ ದಿನ ಅರ್ಧಂಬರ್ಧ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಂಬಂಧದಲ್ಲಿ ಅತಿಯಾದಂತಹ ಭಾವನಾತ್ಮಕ ಬೆಳವಣಿಗೆಯಿಂದ ಕೇಡು ಉಂಟಾಗುವಂಥದ್ದು ತಮಗೆ ಗೊತ್ತಿದೆ ಈ ಥಿಯರಿ. ಆದರೂ ಕೂಡ ಕಂಡು ಅಂಥ ಒಂದು ಭಾವನಾತ್ಮಕವಾದಂಥ ಸಂಬಂಧಕ್ಕೆ ಕಟ್ಟಿ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಪ್ರಗತಿ ಆಗದೆ ನೀವು ನಿಂತಲ್ಲೇ ನಿಲ್ಲಬೇಕಾಗತ್ತೆ. ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ದಿನ ಬಹಳಷ್ಟು ಸಮಯ ನಿಮಗೆ ಹಿಡಿಯುವಂಥದ್ದು ಆಗುತ್ತೆ. ಇನ್ನು
ಈ ದಿನ ಭಿನ್ನಾಭಿಪ್ರಾಯ ಇದ್ದಾಗ ಆದಷ್ಟು ಅದನ್ನು ಬೇಗ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ. ಆದರೆ ನಿಮ್ಮ ಪ್ರಯತ್ನಕ್ಕೆ ಈ ದಿನ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ಟೇಟಸ್ಕೋ ಮುಂದುವರಿಯುವಂಥದ್ದು, ಯಥಾಸ್ಥಿತಿ ಮುಂದುವರಿಯುತ್ತೆ. ಆದರೆ ಯಾವುದೇ ರೀತಿಯ ಪ್ರಗತಿಯನ್ನು ಕಾಣಲಿಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಇನ್ನು ಬೇರೆಯವರು ನಿಮ್ಮ ಪರವಾಗಿ ಕೆಲಸವನ್ನು ಮಾಡೋದರಿಂದ ಅಲ್ಪ ಸ್ವಲ್ಪ ಸಮಾಧಾನ ಇರುತ್ತೆ. ಎಲ್ಲೋ ಒಂದು ಕಡೆ ಫಲಿತಾಂಶ ಕೂಡ ನಿಮಗೆ ಸ್ವಲ್ಪ ಸಮಾಧಾನವನ್ನು ತರುವಂಥ ಸಾಧ್ಯತೆಯನ್ನು ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನ ವ್ಯಾಪಾರಿ ವಲಯದವರಿಗೆ ಸ್ವಲ್ಪ ಆತಂಕಗಳು ಇರುವಂಥದ್ದು, ಅವಕಾಶಗಳು ಮುಂದೆ ಸಿಕ್ಕತ್ತೋ ಇಲ್ವೋ ಅನ್ನೋಂಥ ಒಂದು ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಒಟ್ಟಾರೆ ಈ ದಿನ ತುಂಬ ಅನಿಶ್ಚಿತತೆಯ ವಾತಾವರಣ ಇರುತ್ತೆ. ಹೀಗೆ ಅಂತ ಹೇಳಿ ಡೆಫಿನೆಟ್ಟಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಭಯದ ನೆರಳಲ್ಲೇ ಬದುಕುವಂಥ ಒಂದು ಸನ್ನಿವೇಶ. ಅದಕ್ಕಾಗಿಯೇ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಅಂತ ಹೇಳಿದ್ರೆ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಈ ದಿನ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ವಾಹನದಿಂದ ಎಲ್ಲ ಒಂದು ಕಡೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿಯ ಮಾತು, ಅವರ ನಡವಳಿಕೆ ನಿಮಗೆ ಸ್ವಲ್ಪ ಬೇಸರವನ್ನೇ ತರಿಸುವಂಥದ್ದು ಈ ದಿನ. ಹಾಗೆ ಈ ದಿನ ದೂರ ಪ್ರಯಾಣದಲ್ಲಿ ಅಷ್ಟೊಂದು ಸುಖ ಇಲ್ಲ. ಸಾಧ್ಯ ಇದ್ದರೆ ಅದನ್ನು ಮುಂದೂಡುವಂಥದ್ದು, ಇರುವ ಸ್ಥಳದಲ್ಲೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ನೆಟ್ವರ್ಕಿಂಗನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರಿಗಾಗಿಯೇ ಹೆಚ್ಚು ಶ್ರಮ ಪಡುವಂಥದ್ದು ಇದೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ಕೆಲಸಗಳು ಜರುಗ್ತಾ ಇರುತ್ತೆ. ಇನ್ನು ನಿಮಗೆ ಯಾವುದೇ ರೀತಿಯ ವೈಯಕ್ತಿಕವಾದಂತಹ ಒಂದು ಅನುಭವ ಆಗಲಿ ಅಥವಾ ವೈಯಕ್ತಿಕವಾದಂಥ ಸಮಾಧಾನ ಆಗಲಿ ಈ ದಿನ ಅಪೂರ್ಣವಾಗಿ ಲಭ್ಯವಾಗುತ್ತೆ. ಇನ್ನು ಈ ದಿನ ಕೆಲವರಿಗೆ ನೋಡಿ ಸುಮ್ಮನಿದ್ದರೂ ಕೂಡ ಸೌಕರ್ಯ ಇರುತ್ತೆ. ಯೋಗದ ಲಕ್ಷಣ ಬಹಳ ಚೆನ್ನಾಗಿರುತ್ತೆ. ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದು ಅಂಥವ್ರನ್ನ. ಆದರೆ ನಿಮಗೆ ಎಲ್ಲ ಇದ್ದೂ ಕೂಡ ಅನುಭವಿಸುವಂಥ ಯೋಗ ಇಲ್ಲ. ಎಲ್ಲವೂ ಇದೆ, ಆದರೆ ನಿಮ್ಮ ಕೈಗೆ ಎಟಕ್ತಾ ಇಲ್ಲ. ಅದನ್ನು ನೀವು ಪಡ್ಕೊಳ್ಬೇಕಾದ್ರೆ ಇನ್ನಷ್ಟು ನೀವು ಕಸರತ್ತನ್ನು ಮಾಡಬೇಕು, ಇನ್ನಷ್ಟು ಪ್ರಯತ್ನವನ್ನು ಮುಂದುವರಿಸಬೇಕು. ಆಗ ಅಲ್ಪ ಸ್ವಲ್ಪ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ಒಂದು ಕಾರ್ಯ ಸಾಧನೆ ಮಾಡಲಿಕ್ಕೆ ನಿಮ್ಮಲ್ಲಿರುವಂಥ ಎಲ್ಲ ಶಕ್ತಿ, ಎಲ್ಲ ಸಾಮರ್ಥ್ಯ, ಎಲ್ಲ ಇನ್ಫ್ಲೂಯೆನ್ಸನ್ನು ನೀವು ಒಗ್ಗೂಡಿಸ್ಬೇಕಾಗತ್ತೆ. ಒಂದು ಕಡೆ ನೀವು ಅದನ್ನು ಸೇರಿಸಿ ಕಲೆಕ್ಟಿವ್ ಆಗಿ ಮಾಡಿ ನಂತರ ಆ ಕಾರ್ಯಕ್ಕೆ ಕೈ ಹಾಕುವಂಥದ್ದು ಉತ್ತಮ. ಹಾಗೆ ಈ ದಿನ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಶಿಸ್ತನ್ನು ಕಾಯ್ದುಕೊಳ್ಬೇಕು. ಇದು ಕೂಡ ಬಹಳ ಮುಖ್ಯ. ಅದಕ್ಕಾಗಿ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇದ್ದರೆ ಬಹಳ ಬೇಗ ಈ ದಿನ ಲಾಭವನ್ನು ನೀವು ಗಳಿಸುವಂಥದ್ದು ಇರುತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೈಗೊಳ್ಳುವಂಥ ತೀರ್ಮಾನವೇ ಅಂತಿಮವಾಗುತ್ತೆ. ಇನ್ನು ಈ ದಿನ ಬಹಳ ವಿಶೇಷ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ವ್ಯವಹಾರಗಳಲ್ಲಿ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಳ್ಳೋತ್ತ ಮನಸ್ಸಿರುತ್ತೆ. ಹಾಗಾಗಿ ನಷ್ಟ ಆಗಲಿ ಕೆಲಸಗಳು ನಿಧಾನ ಆಗಲಿ ಅದನ್ನು ಮಾಡೇ ತೀರಬೇಕು ಅನ್ನುವಂಥ ಒಂದು ಹಠದ ಧೋರಣೆ ನಿಮ್ಮಲ್ಲಿರುತ್ತೆ. ಇದು ಸ್ವಲ್ಪ ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗಿಗಳು ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಳ್ತಾರೆ. ಅವರು ಕೂಡ ಆ ಕೆಲಸಕ್ಕೆ ಬೇಕಾದಂಥ ಒಂದು ಮೋಟಿವೇಶನನ್ನು ಕೊಡುವಂಥದ್ದು ಇರುತ್ತೆ. ಹಾಗೆ ಈ ದಿನ ವಿಚಾರಪೂರ್ವಕವಾಗಿ ಯಾವುದೇ ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕು. ಅದರ ಸಾಧಕ ಬಾಧಕಗಳನ್ನು ನೀವು ನೋಡೇನೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಇನ್ನು ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ನಡೆಯುವಂಥ ಒಂದು ಘಟನೆ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸ್ಬೋದು. ಇಷ್ಟೆಲ್ಲ ಸಂತೋಷದ ಮಧ್ಯೆ ಒಂದು ಕಪ್ಪು ಚುಕ್ಕಿಯ ರೀತಿಯಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಕೂಡ ಇರುವಂಥದ್ದಿರುತ್ತೆ.
ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ನಿಮಗೆ ಗೊತ್ತಿದೆ ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕತೆ, ಆ ರೀತಿ ಆಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಭಗವಂತನ ಅನುಗ್ರಹ ಬೇಕೇ ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡಿ, ಪೂಜೆ ಮಾಡಿ, ಪ್ರಾರ್ಥನೆ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಚಂದ್ರ 6ರ ಸ್ಥಾನದಲ್ಲಿದ್ದಾಗ ನಿಮ್ಮ ಶತ್ರುಗಳನ್ನು ಈ ದಿನ ಬಹಳ ವಿಶೇಷವಾಗಿ ದೂರ ಇಡುವಂಥ ಸಂದರ್ಭ ಇದೆ. ಹಾಗಾಗಿ 3ನೇಯವರ ವಿಚಾರಕ್ಕೆ ನೀವು ಕೂಡ ತಲೆ ಹಾಕಲ್ಲ, 3ನೇಯವರು ಕೂಡ ನಿಮ್ಮ ವಿಚಾರಕ್ಕೆ ತಲೆ ಹಾಕಬಾರ್ದು. ಅದು ನಿಮ್ಮ ಈ ದಿನದ ಧೋರಣೆ. ಅದನ್ನು ಹೇಗೋ ಮಾಡಿ ಕಾಪಾಡಿಕೊಳ್ಳುವಂಥದ್ದು ಇದೆ. ಹಾಗೆ ಈ ಸ್ಥಿರಾಸ್ತಿಯ ಖರೀದಿಯ ಪ್ರಯತ್ನ ಏನಾದರೂ ಇದ್ದರೆ ಅಂಥವ್ರಿಗೆ ಒಳ್ಳೆಯ ಒಂದು ಸುದ್ದಿ ಸಿಕ್ಕುವಂಥದ್ದು ಇದೆ. ಹಾಗೆ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವಯಸ್ಸಾದ ವ್ಯಕ್ತಿಗಳ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರಿಗೆ ಬೇಕಾದಂಥ ವೈದ್ಯಕೀಯ ಉಪಚಾರವನ್ನು ಅಥವಾ ಔಷಧೋಪಚಾರಗಳನ್ನು ಮಾಡುವಂಥದ್ದನ್ನು ಮಾಡಿ. ಇದು ನಿಮ್ಮ ತಲೆ ಕಾಯುತ್ತೆ. ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಒಂದು ವಿಶೇಷವಾದಂತಹ ಒಂದು ರಕ್ಷಣಾ ಕವಚವನ್ನು ನೀಡುತ್ತೆ ಇದು. ಹಾಗೆ ಈ ದಿನ ಮಾಧ್ಯಮ ಮಿತ್ರರಿಂದ ಕೂಡ ನಿಮಗೆ ಸಹಾಯ ಆಗುವಂಥದ್ದಿರುತ್ತೆ. ಇದು ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ಎಲ್ಲ ಕೆಲಸ ಕಾರ್ಯಗಳೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣ ಮಾಡುವಂಥ ಒಂದು ಬುದ್ಧಿವಂತಿಕೆ ಇದೆ. ಈ ಟೈಮ್ ಸೆನ್ಸ್ ಬಹಳ ಚೆನ್ನಾಗಿದೆ. ಹಾಗಾಗಿ ಎಲ್ಲಿ ಎಷ್ಟು ಹೊತ್ತು ಸಮಯವನ್ನು ನೀವು ಕಳಿಬೇಕು, ಯಾವ ಸಮಯಕ್ಕೆ ನೀವು ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡಬೇಕು, ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ತುಂಬ ಪ್ರಾಕ್ಟಿಕಲ್ಲಾಗಿ ಗೊತ್ತಿದೆ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ, ಜನ ಬೆಂಬಲವನ್ನು ಪಡ್ಕೊಳ್ತೀರಿ, ಜನರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತೀರಿ. ಇದು ಈ ದಿನ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಪ್ಲಸ್ ಪಾಯಿಂಟಾಗೇ ಇರುವಂಥದ್ದು. ಹಾಗೆ ಈ ದಿನ ನಿಮಗೆ ಯಶಸ್ಸು ಬಹಳ ಅದ್ಭುತವಾಗಿ ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀಯರಿಂದ ಈ ದಿನ ನಿಮಗೆ ಒಳ್ಳೆಯ ಸಹಕಾರಗಳು ಸಿಕ್ಕುವಂಥದ್ದಿದೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಚಾಮುಂಡೇಶ್ವರಿಯ ದರ್ಶನ ಮಾಡಿ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಸ್ನೇಹಿತರೋ ನಿಮ್ಮ ಸಂಬಂಧಿಗಳೋ ಈ ದಿನ ನಿಮ್ಮ ಜೊತೆಯಲ್ಲೇ ವಾಗ್ವಾದಕ್ಕೆ ಇಳಿಯುವಂಥದ್ದು ಇದೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳೇ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಆದರೂ ಕೂಡ ಅದಕ್ಕೆ ಪರಸ್ಪರರಲ್ಲಿ ಒಂದು ರೀತಿಯ ತಾತ್ವಿಕ ಒಪ್ಪಿಗೆ ಇರಲ್ಲ. ಹಾಗಾಗಿ ಮನೆಯವರಿಗಾಗಿ, ಸ್ನೇಹಿತರಿಗಾಗಿ, ಬಂಧು ಬಳಗದವರಿಗಾಗಿ ಒತ್ತಾಯಪೂರ್ವಕವಾಗಿ ನೀವು ಅದನ್ನು ಒಪ್ಪಿಕೊಂಡ್ರೂ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹಾದಿಯನ್ನೇ ನೀವು ಅನುಸರಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರ ಉಪದೇಶವನ್ನಾಗಲಿ ಅವರ ಸಲಹೆಯನ್ನಾಗಲಿ ಕೇಳಿಸ್ಕೊಳ್ಳುವಂಥ ಒಂದು ತಾಳ್ಮೆ ಈ ದಿನ ಇರಲ್ಲ. ಹಾಗಾಗಿಯೇ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ದೂರ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಮನ್ನಣೆ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಪ್ರಯತ್ನ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅದಕ್ಕೆ ತಕ್ಕದಾದಂಥ ಒಂದು ಫಲ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ತುಂಬ ಎಚ್ಚೆತ್ತುಕೊಳ್ಳುವಂಥದ್ದು ಇದೆ. ಏಕೆಂದರೆ ನಿಮ್ಮನ್ನು ಯಾರು ಅಲರ್ಟ್ ಮಾಡ್ತಾರೆ, ನಿಮ್ಮ ಶತ್ರುಗಳು, ಅವರಿಗೆ ನೀವು ಕೃತಜ್ಞತೆಯನ್ನು ಹೇಳಬೇಕು. ಯಾಕೆಂದರೆ ನೀವು ತಪ್ಪು ಮಾಡದಂತೆ ಎಚ್ಚರಿಕೆಯನ್ನು ವಹಿಸುವಂಥವರು ಅವರೇ. ಹಾಗಾಗಿಯೇ ಈ ದಿನ ಬಹಳ ತಾತ್ವಿಕವಾಗಿ ನೋಡೋದಾದರೆ ನಿಮಗೆ ತುಂಬ ತಾರ್ಕಿಕವಾದಂಥ ಒಂದು ಮನಸ್ಸಿದೆ, ಬುದ್ಧಿ ಇದೆ. ಹಾಗೆ ಅನಿರೀಕ್ಷಿತವಾಗಿ ಅತಿಥಿಗಳು ಬರುವಂಥದ್ದು, ಖರ್ಚು ಸ್ವಲ್ಪ ಹೆಚ್ಚಾಗ್ಬೋದು, ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಇನ್ನು ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಆದರೆ ನೀವಾಗಿ ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರದಿಂದ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ಮುಂದೆ ಅದೃಷ್ಟದ ಜೊತೆ ಆಟ ಆಡಬಾರ್ದು. ಯಾವ ರೀತಿಯಲ್ಲಿ ಭಗವಂತ ನಮಗೆ ಸೌಕರ್ಯವನ್ನು ಕೊಡ್ತಾನೋ ಅದರಲ್ಲೇ ಇದ್ದು ಅದನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿಯೇ ಈ ಅನುಭವ ಅನ್ನುವಂಥದ್ದು ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.
ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಮಿಶ್ರ ಫಲಗಳನ್ನು ಸೂಚಿಸುವಂಥದ್ದು. ನೀವು ಎಂಥದ್ದೇ ಪ್ರಯತ್ನ ಮಾಡಿ, ಎಷ್ಟೇ ಅದನ್ನು ಮುಂದುವರಿಸಿ, ಆ ಕೆಲಸ ಒಂದು ನಿಲುಗಡೆಗೆ ಒಳಪಟ್ಟೇ ಪಡುತ್ತೆ, ಎಲ್ಲೋ ಒಂದು ಕಡೆ ಹಾಲ್ಟ್ ಆಗಿಬಿಡುತ್ತೆ. ಹಾಗೆ ಈ ದಿನದ ವಿದ್ಯಮಾನದಲ್ಲಿ ನಿಮ್ಮ ಸ್ನೇಹಿತರ ಪ್ರಭಾವ ತುಂಬ ಚೆನ್ನಾಗಿರುತ್ತೆ, ಇನ್ಫ್ಲೂಯೆನ್ಸ್ ಭಾಳಷ್ಟು ಇದೆ. ಹಾಗಾಗಿ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ರೆ ಈ ದಿನ ನಿಮಗೆ ಅನುಕೂಲ ಇರುತ್ತೆ. ಅಥವಾ ಕೆಟ್ಟ ಸ್ನೇಹಿತರೇನಾದರೂ ನಿಮ್ಮನ್ನು ಗೈಡ್ ಮಾಡಲಿಕ್ಕೆ ಬಂದರೆ ಅವರ ದಾರಿಯನ್ನೇ ಹಿಡಿಯುವಂಥದ್ದು ಇರುತ್ತೆ. ಒಟ್ಟಾರೆ ಗಾಳಿ ಬಂದಾಗ ತೂರಿಕೋ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾವ ಕಡೆಗೆ ಗಾಳಿ ಬೀಸುತ್ತೋ ಆ ಕಡೆಗೆ ನೀವು ಹೋಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಂತಿಕೆಯನ್ನು ಕಳ್ಕೊಂಡಿರುವಂಥ ಈ ದಿನದಲ್ಲಿ ಸ್ವಲ್ಪ ಈ ಪ್ರಗತಿಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮನಸ್ಸನ್ನು ಮಾಡಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಬಾರ್ದು. ಹಲವಾರು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವಂಥ ಒಂದು ಚಟುವಟಿಕೆಯನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮಲ್ಟಿಪಲ್ ವರ್ಕ್ಸ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮಗೆ ಸ್ವಲ್ಪ ತರಬೇತಿ ಬೇಕು, ಸ್ವಲ್ಪ ಮಾರ್ಗದರ್ಶನ ಕೂಡ ಬೇಕು. ಆದರೆ ಎಲ್ಲವೂ ಕೂಡ ಎಲ್ಲೆಲ್ಲಿ ನಿಮಗೆ ಸಿಕ್ಕಬೇಕೋ ಅಲ್ಲೆಲ್ಲ ಇದೆ. ಆದರೆ ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈ ದಿನದಿಂದಲೇ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮಗೆ ದೈಹಿಕವಾಗಿ ಸ್ವಲ್ಪ ಮಾನಸಿಕವಾಗಿ ಆರೋಗ್ಯ ಸಮಸ್ಯೆಗಳು ಬಾಧಿಸುವಂಥದ್ದು ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಕಾಂಪಿಟೇಷನ್ ಇದೆ, ಅದರಲ್ಲೂ ತುಂಬ ಜಾಸ್ತಿ ಇದೆ. ಹಾಗಾಗಿ ಈ ದಿನ ಸ್ತ್ರೀ ವರ್ಗದವರಿಂದ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಗೌರವದಿಂದ ಇದ್ಬಿಡಿ ಈ ದಿನ. ಇನ್ನು ಈ ದಿನ ಯಾವುದೇ ಒಂದು ಏರಿಳಿತಗಳು ಜೀವನದಲ್ಲಿ ಕಂಡರೂ ಕೂಡ ಅದೆಲ್ಲದಕ್ಕೂ ನಿಯಾಮಕ ಭಗವಂತ ಕೊಟ್ಟಿದ್ದಾನೆ ಅಂದಮೇಲೆ ಅದರಲ್ಲಿ ಮುಂದೆ ಏನೋ ಒಂದು ಒಳ್ಳೆಯದಾಗತ್ತೆ. ಆ ಒಂದು ಸದ್ಭಾವನೆಯಿಂದ ಈ ದಿನ ನೀವು ಇರಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ನೀವು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ, ವಿಶೇಷವಾಗಿ ಶುಭ ಫಲಗಳು ಸಿಕ್ಕುವಂಥದ್ದು. ಹಾಗೆ ನೀವು ಕೈ ಹಿಡಿದಂತಹ ಕೆಲಸ ಕಾರ್ಯಗಳು, ಆರಂಭ ಮಾಡಿರುವಂತಹ ಚಟುವಟಿಕೆಗಳು ಈ ದಿನ ಬಹಳ ಬೇಗ ಫಲಿತಾಂಶವನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಫಲಿತಾಂಶ ಬಂದಾಗ ಅದು ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ನಿಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಕುಟುಂಬದ ಹೊರಗಿನವರು ಕೂಡ ಅದಕ್ಕೆ ಭಾಗಿದಾರರಾಗಿರ್ತಾರೆ. ಹಾಗಾಗಿನೇ ಈ ದಿನ ಆ ಒಂದು ವಿಚಾರದಲ್ಲಿ ನಿಮಗೆ ಕೃತಜ್ಞತೆಗಳು ಸಿಕ್ಕತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಮಾತುಕತೆಗಳನ್ನು ಮುನ್ನಡೆಸುವಂಥ ಒಂದು ತುಡಿತ ನಿಮ್ಮಲ್ಲಿರುತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ನಿಮಗೆ ತುಂಬ ಲಾಭ ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಬಹಳ ಬೇಗ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾದಂಥ ಬೆಂಬಲವನ್ನು ಕೂಡ ಪಡ್ಕೊಳ್ತೀರಿ. ಬೇಕಾದಂಥ ಹಣಕಾಸಿನ ನೆರವು ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ಈ ದಿನ ನಿಮಗೆ ಇರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ಸ್ವಲ್ಪ ಚಂಚಲವಾಗುತ್ತೆ, ಆಗ ಸ್ವಲ್ಪ ಎಡವಟ್ಟಾಗುವಂಥದ್ದು ಇದೆ. ಆದರೆ ಈ ಓವರಾಲ್ ದಿನವನ್ನು ನೋಡಿದ್ರೆ ನಿಮಗೆ ತುಂಬ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ಗೋಜಲು ಉಂಟಾಗುವಂಥದ್ದು ಇರುತ್ತೆ. ಇದು ಸ್ಟಾರ್ಟಿಂಗ್ ಟ್ರಬಲ್, ಇದು ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುವಂಥದ್ದು. ಆದರೆ ಒಂದೆರಡು ದಿನಗಳಲ್ಲೇ ಇಂಥ ವಿಚಾರಗಳನ್ನು ಸ್ಟ್ರೀಮ್ ಲೈನ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ಹೊಸ ವಿಚಾರಗಳನ್ನು ಕಲಿಯುವಂಥ ನೀವು ಬಹಳ ಬೇಗ ಇಂಥ ಸೂಕ್ಷ್ಮತೆಗಳನ್ನು ಕಲ್ತ್ಕೊಳ್ತೀರಿ, ಕರಗತ ಮಾಡ್ಕೊಳ್ತೀರಿ. ಅದರಿಂದ ನಿಮ್ಮ ಪ್ರಗತಿ ಬಹಳ ಅದ್ಭುತವಾಗಿರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.